ನೀವು ಕೇಳಿರಿ ಯಾರಿಗೆ ಇಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದಾವಲ್ಲ, ಮತ್ತೆ ಯಾರವನು? ನೆಮ್ಮದಿ ಇಲ್ಲದವನು, ನಿಂತಲ್ಲಿ ನಿಲ್ಲದವನು, ಕುಳಿತಲ್ಲಿ ಕುಳ್ಳಿರದವನು, ಎಲ್ಲವೂ ಇದ್ದಾಗಲೂ ಮತ್ತಿನ್ನೇನೋ ಬೇಕು ಅಂತ ಆಸೆ ಪಡುವವನು, ಹಪಹಪಿಸುವವನು. ಆಧುನಿಕ ಮಾನವ ಅವಿಶ್ರಾಂತ ಸ್ಥಿತಿಗೆ ಬಂದು ಮುಟ್ಟಿದ್ದಾನೆ. ಆಧುನಿಕ ಮಾನವನಿಗೆ ಖುಷಿ ಅನ್ನೋದು ಇಲ್ವೇ ಇಲ್ಲ. ಈ ಅವಿಶ್ರಾಂತ ಸ್ಥಿತಿಯೇ ಎಲ್ಲ ಕಾಯಿಲೆಗಳು ಮೂಲ. ಸಣ್ಣ ಸಣ್ಣ ಸುಖಗಳನ್ನು ಮರ್ತ್ಬಿಟ್ಟಿದಿಲ್ಲ ಸರ್ ನಾವು. ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗಿದ್ರೆ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಸರಿಯಾಗಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗಿ ಇಟ್ಕೊಂಡಿಲ್ಲ, ಸ್ಕೆಚ್ ಆಗ್ತಾನೆ ಇರ್ತೀರಾ, ನೀವೇ ಸಾಯೋದು. ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ವಿಷನ ನಾನು ಕುಡಿದು ಬೇರೆ ಒಂದು ಸಾಯಿಲಿ ಅಂದ್ರೆ ಎಲ್ರಿ ಸಾಯ್ತಾನೆ? ನೀವೇ ಸಾಯ್ತೀರಾ. ಮಿತ್ರರೇ, ನಂದೆಲ್ಲ ನಿಮಗೂ ಅಷ್ಟೇ ಇತ್ತು. ಲೈಫ್ ಈಸ್ ವೆರಿ ಸಿಂಪಲ್, ಐ ಟೆಲ್ ಯು, ವೆರಿ ಸಿಂಪಲ್. ನಿಮ್ಮ ಮನೆಗಳು ಕಟ್ಟೋದ್ರಿಂದ, ಕಾರ್ಗಳು ತಗೊಳ್ಳೋದ್ರಿಂದ, ಅತ್ಯಂತ ದೊಡ್ಡ ದೊಡ್ಡ ಎಲ್ಲ ಮಾಡಿರ್ತಾನೆ. ದೊಡ್ಡ IAS ಆಫೀಸರು ಅಥವಾ ದೊಡ್ಡ ಇದು 18 ಎಕರೆ ಜಮೀನು, 700 ಎಕರೆ ರಬ್ಬರ್ ತೋಟ ಕೇರಳದಲ್ಲಿ, ಬೆಳಿಗ್ಗೆನೆ ಟೊಸಕ್ಕಂದ. ಆರೋಗ್ಯ ನಿಮ್ಮ ಕೈಲೇ ಇದೆ. ಆರೋಗ್ಯವಾ ಆಸ್ಪತ್ರೆಯ ನೀವು ನಿರ್ಧಾರ ಮಾಡಿ, ಡಾಕ್ಟರ್ ಅಲ್ಲ. ಕೊನೆಯ ಪ್ರಶ್ನೆ ಇದು, ಹೇಳಿ ಸರ್. ಸಣ್ಣ ನೆಗಡಿಯಿಂದ ಕ್ಯಾನ್ಸರ್ ವರೆಗೂ ನೀವು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಅದ್ಭುತಗಳನ್ನ ಮಾಡಿದೆ. ನನಗೆ ಆಶ್ಚರ್ಯ ಏನು ಅಂತಂದ್ರೆ, ನೀವು ಕೊಡ್ತಕ್ಕಂಥ ಸಣ್ಣ ಸಣ್ಣ ಮಾತ್ರೆಗಳಲ್ಲಿ ಏನ್ ಪವಾಡ ಇದೆ, ಏನ್ ಶಕ್ತಿ ಇದೆ, ಏನ್ ಬೆರೆಸ್ಕೊಡ್ತೀರಾ ನೀವು? ಅದು ನನಗನ್ಸುತ್ತೆ 50% ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಳ್ತಾರೆ, ತ್ರಿಕರಣ ಶುದ್ಧಿ ಪೂರ್ವಕವಾಗಿ ಔಷಧ ಪ್ರಯೋಗ ಮಾಡಬೇಕು. ಬ್ರಾಹ್ಮಿ ಮುಹೂರ್ತ ಅಂದ್ರೆ 3 ರಿಂದ 4 ಗಂಟೆಗೆ ಅಣ್ಣ ಅವ್ರು ಹಾಕಿ ಮಲಗದೆ 2 ಗಂಟೆ ಆಗ್ಬಿಟ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತ್ರಿಕರಣ ಶುದ್ಧಿ ಬೇರೆ ಮಾಡ್ಕೊಳ್ಳೋದು, ಸೂರ್ಯವಂಶಸ್ತ್ರ ಅದನ್ನ ತಟ್ಟಿ ಆಮೇಲೆ ಹಾಕಿ ಶುದ್ಧಿ ಮಾಡ್ಕೊಳ್ಳೋದೆ. ತ್ರಿಕರಣ ಶುದ್ಧಿ ಪೂರ್ವಕವಾಗಿ ಮಾಡಬೇಕು ಅಂತ ನನ್ನ ಹತ್ರ ಬರೋವಂತಹ, ನಾನು ಹೊರಟಾಗಿ ಕೆಲವರಿಗೆಲ್ಲ ಮಾತಾಡಿರ್ಬೋದು, ನನ್ನ ಹತ್ರ ಬರೋವಂಥ ಯಾವುದೇ ಪೇಷಂಟನ್ನ ನಾನು ಗಾಡ್ ಸೆಂಟ್ ಅಂತಾನೆ ಪರಿಗಣಿಸ್ತೀನಿ. ದೇವ್ರು ನನ್ನ ಹತ್ರ ಕಳಿಸಿದ್ದಾನೆ. ಇದಕ್ಕೆ ಮೋಸ ಮಾಡಬಾರ್ದು. ದುಡ್ಡಿರಲಿ ದುಡ್ಡಿಲ್ಲದೆ ಹೋಗಲಿ, ಮಂತ್ರಿ ಆಗಲಿ ಕಸ ಹೊಡೆಯೋನಾಗಲಿ, ಮನುಷ್ಯನೇ. ಆ ಜೀವನ ಪ್ರೀತಿ, ಜೀವ ಪ್ರೀತಿ ಇದೆಯಲ್ಲ ನನ್ನಲ್ಲಿ, ಅದು ನನ್ನನ್ನು 50% ಮೇಲಕ್ಕೆ ತೊಗೊಂಡೋಗಿದೆ. 50% ಹೌದು, ಹೋಮಿಯೋಪತಿ ಒಂದು ಪರಿಪೂರ್ಣ ವಿಜ್ಞಾನ. ಯಾವುದೇ ಸಿಸ್ಟಮ್ಗೆ ನೀವು ನನ್ನನ್ನು ಯಾವುದೇ ವೇದಿಕೆ ಮೇಲೆ ಲೈವಲ್ಲಿ ಬಿಟ್ರೆ, ನಾನು ಹೋಮಿಯೋಪತಿ ಮಿಕ್ಕೆಲ್ಲ ಸಿಸ್ಟಮ್ಗಳಿಗಿಂತ ಅತ್ಯಂತ ವೈಜ್ಞಾನಿಕ ಅಂತ ಸಾಕ್ಷ್ಯಾಧಾರಗಳ ಸಮೇತ ಸಾದರಪಡಿಸುತ್ತೇನೆ. ಮೆಡಿಸನ್ನು ಪೊಲಿಟಿಕಲ್ ಅರ್ಥಮೆಟಿಕ್ ಅಲ್ಲ. ಪೊಲಿಟಿಕಲ್ ಅರ್ಥಮೆಟಿಕ್ ಅಂದ್ರೇನು? 151 ಜನ ಎತ್ತಿದ್ರೆ ಪ್ರಧಾನಿ, ಇನ್ನು 49 ಜನ ಹುಚ್ಚರ. ಮೆಡಿಸನ್ ಅಲ್ಲಿ ಒಬ್ಬ ಹೇಳಿದ್ರು ಸರಿನೇ. ಹಾಗಾಗಿ ಇದೆಲ್ಲ ನನಗೆ ಅರ್ಥ ಆಗಿದೆ. ಫಿಲಾಸಫಿ, ಹ್ಯೂಮನ್ ಎಕ್ಸಿಸ್ಟೆನ್ಸು, ಈ ಜಗತ್ತು ಹೆಂಗೆ ಫಾರ್ಮ್ ಆಯಿತು, ನಾವೆಲ್ಲ ಯಾಕೆ ಬದುಕಿದ್ದೀವಿ. ನಿಮಗೆ ನಿಮ್ಮ ಅಜ್ಜನ ಹೆಸರು ಗೊತ್ತು, ಅವ್ರ ಅಜ್ಜನ ಹೆಸರು ಗೊತ್ತಿಲ್ಲ. ಮತ್ತೆ ಇರ್ರೆಲೆವೆಂಟು. ಅಟ್ಲೀಸ್ಟ್ ಸಮಕಾಲೀನ ತಲೆಮಾರಾದರೂ ನಿಮ್ಮನ್ನು ನೆನಪಲ್ಲಿ ಇಟ್ಕೋಬೇಕ್ರಿ. 7 ತಲೆಮಾರು 8 ತಲೆಮಾರು ಇಟ್ಕೊಳೋ ಕೆಲಸ ಏನು ಕಿಸ್ತಿದ್ದೀವಿ ನಾವು. ನಂದು 400 ಇಂಟ್ರೂ ಆಗಿದ್ದಾವೆ ಟಿವಿಲಿ. ಅಫ್ಕೋರ್ಸ್ ಅಕ್ಷರದಲ್ಲಿ ತಂದಿಟ್ಟಿದ್ದೀನಿ. ಪುಸ್ತಕಗಳಿದೆ. ಕ್ಷರ ಅಂದ್ರೆ ಕ್ಷಯಿಸುವಂಥದ್ದು, ಕರೆಕ್ಟ್. ಅಕ್ಷರ ಸಾವಿಲ್ದೇ ಇರುವಂಥದ್ದು. ಆ ರೂಪಕ್ಕೆ ತಂದು ನಿಲ್ಟಿದ್ದೀನಿ. ಐ ಥಿಂಕ್ ಹೋಮಿಯೋಪತಿನಲ್ಲಿ ಇವತ್ತೇನಾದರೂ ಒಂದು ಸಾಹಿತ್ಯ ಅಂತಿದ್ರೆ, ನನಗೆ ಈ 28ಕ್ಕೆ ಮಾರ್ಚ್ 28ಕ್ಕೆ 70 ತುಂಬುತ್ತೆ. ಆಗ ಸಮಗ್ರ ಸಾಹಿತ್ಯ ಅಂತ ತರ್ತಾ ಇದ್ದೀವಿ. ಇದುವರೆಗೂ ಮಾಡಿರೋ ಎಲ್ಲ ಸಾಹಿತ್ಯವನ್ನ. ಸರ್, ನಿಮ್ಮ ಜ್ಞಾನ ಅಕ್ಷರೂಪದಲ್ಲಿ ಬಂದಿದೆ, ಆದರೆ ನಿಮ್ಮ ಫಿಲಾಸಫಿಗಳನ್ನು ಮಾಡ್ತಕ್ಕಂಥ ಯಾರು ಶಿಷ್ಯಂದ್ರನ ಬಿಡುಗಡೆ ಮಾಡಿದ್ದೀರಾ, ಡೆವಲಪ್ ಮಾಡಿದ್ದೀರಾ? ಸರ್, ನಾನು ಈ ಜೀವನದಲ್ಲಿ ಯಾರನ್ನು ನನ್ನ ಶಿಷ್ಯ ಅಂತ ಹೇಳ್ಕೊಳಕ್ ತಯಾರಿಲ್ಲ. ನಾನೂ ಕೂಡ ಯಾರಿಗೂ ಶಿಷ್ಯ ಅಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ಯಾವುದೇ ಧರ್ಮ, ಪಂಥ, ಮತ ಇವ್ಯಾವುದರದ್ದು ಇಲ್ಲ. ಅದ್ರಲ್ಲೇನು ಮತ ಇಲ್ಲ. ನಾನು ಯಾವುದೇ ಜಾತಿಯಿಂದೆ ಹೋಗ್ಲಿಲ್ಲ, ದುಡ್ಡಿಂದೆ ಹೋಗ್ಲಿಲ್ಲ, ಹೆಣ್ಣಿಂದೆ ಹೋಗ್ಲಿಲ್ಲ. ಲೌಕಿಕವಾಗಿ ಈ ಜಗತ್ತೇನು ಹೋಗ್ತಾರೋ ಆ ದಾರಿ ಬಿಟ್ಟು ಬೇರೆ ದಾರಿನೇ ತುಳಿದೆ. ಅದು ನನ್ನನ್ನು ಇವತ್ತು ಇಲ್ಲಿವರೆಗೆ ಕರ್ಕೊಂಡ್ ಬಂದಿದೆ. ಅದನ್ನ ತುಳಿಬೇಕು. ನೀವು ಕೇಳಿದ್ದು ಯಾರಾದ್ರೂ ಬೇರೆ ಡಾಕ್ಟರ್ಸ್ಗಳು ಡೆವಲಪ್ ಆಗಿದಾರ ನಿಮ್ಮ? ಅವ್ರವರು ಈಗ ನಾನು ಎಲ್ಲೋದ್ರೂ ಇಬ್ರು ಸಿಗ್ತಾರೆ, ಫೋಟೋ ತೆಗೆಸ್ಕೊಂತಾರೆ, ಯಾವ್ದಾದ್ರು ನನ್ನ ಇದರಲ್ಲಿ ಕಾನ್ಫರೆನ್ಸ್ಗಳು ಸಿಗ್ತಾರೆ. ಸರ್, ನೀವು ಪಾಠ ಮಾಡಿದ, ನಾನು 6 ವರ್ಷ ಹೋಮಿಯೋಪತಿ ಕಾಲೇಜಲ್ಲಿ ಪಾಠ ಮಾಡಿದೆ ಮೆಡಿಸನ್. ಸರ್, ನೀವು ಹೇಳಿದ್ದು ಇವತ್ತಿಗೂ ಸತ್ಯ ಸರ್, ಈಗೆಲ್ಲ ಆ ಥರದ್ದು ನಮ್ಗೆ ಗೈಡೆನ್ಸ್ ಸಿಕ್ಕಲ್ಲ ಅಂತಾರೆ. ಫೈನ್, ಗಾಂಧಿ ಹೇಳ್ತಾನೆ ಎಲ್ಲ ಒಂದ್ ಕಡೆ, ಫೈಂಡ್ ದ ಪರ್ಪಸ್ ಮೀನ್ಸ್ ವಿಲ್ ಫಾಲೋ ಅಂತ. ನೀವು ಗುರಿನ ಇಟ್ಕೊಂಡ್ರೆ ದಾರಿ ಸಿಕ್ಕತ್ರಿ.
ಗುರುನೇ ಸಿಕ್ಬೇಕು ಅಂತ ಏನಿಲ್ಲ. ಅರಿವೇ ಗುರು ಅಂತ ಹೇಳ್ತೀವಿ, ಬಟ್ ಅದು ಹೇಳ್ಕೊಡಕ್ಕಾರು ಒಬ್ಬ ಬೇಕಲ್ಲ. ಹಾಗೆ ನಾನು ಇನ್ನೊಬ್ಬರ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಿತ್ಕೊಂಡು ಇವನು ನನ್ನ ಶಿಷ್ಯ, ಇದು ನನ್ನ ಮಠ, ಇವರೆಲ್ಲರೂ ನನ್ನ ಫಾಲೋವರ್ಸ್ ಅಂತ ಹೇಳೋಕೆ ಖಂಡಿತ ತಯಾರಿಲ್ಲ. ನಾನು ಯಾರನ್ನೂ ಆ ಥರ ತಯಾರು ಮಾಡಿ, ಬಟ್ ನನ್ನ ಜೊತೆ ಒಂದು 100-150 ಜನ ಅಸಿಸ್ಟೆಂಟ್ ಡಾಕ್ಟರ್ಗಳು ಕಳೆದ 40 ವರ್ಷಗಳಲ್ಲಿ ನನ್ನ ಕ್ಲಿನಿಕಲ್ಲಿ ಕೆಲಸ ಮಾಡಿ ತಯಾರಾಗಿ ಹೋಗಿದ್ದಾರೆ. ಅವರೆಲ್ಲರೂ ಕೊನೆ ಪಕ್ಷ ಅವ್ರವ್ರ ಅನ್ನ ದುಡ್ಕೊಳ್ಳೋ ಅಷ್ಟು ಮಟ್ಟಿಗೆ ಬದುಕಿದ್ದಾರೆ. ಬಾಕಿಯವ್ರಿಗೆ ತೊಂದರೆ ಕೊಡ್ದಂಗೆ ಬದುಕಿದ್ದಾರೆ. ಅದೊಂದೇ ಸಂತೋಷ. ವೆರಿ ಗುಡ್, ವೆರಿ ಗುಡ್. ಅಂಡ್ ಈ ಥರದ್ದು 400 ಇಂಟರ್ವ್ಯೂಗಳಾಯಿತು, ನೀವು ಹೇಳ್ದಂಗೆ 7 ಪುಸ್ತಕಗಳಾಯಿತು. ಸಾಧನೆಯ ಬದುಕು ಅಂತ ಮೊನ್ನೆ ನನ್ನ ಜೀವನ ಕಥನವನ್ನು ಆಧರಿಸಿ ಬರೆದ್ರು. ಅದರಲ್ಲಿ ಒಂದು 150 ಪೇಜ್ ಕಲರ್ ಫೋಟೋಸ್ ಹಾಕಿದ್ವಿ. ಅದು ಅಬ್ದುಲ್ ಕಲಾಂ ಇಂದ ಹಿಡಿದು ಇಲ್ಲಿವರೆಗೆ ಎಲ್ಲರದು ಬಂತು. ಇದು ಕೇವಲ ಸಾದರ ಪೂರ್ವಕವಾಗಿ ಪ್ರೆಸೆಂಟ್ ಮಾಡೋಕ್ಕೋಸ್ಕರ ಇರುವಂಥದ್ದು. ಅದು ಯಾರಾದ್ರೂ ಪಬ್ಲಿಸಿಟಿಗೆ ಅಂದ್ಕೊಂಡ್ರೆ ಅವ್ರ ಹಣೆಯವರ. ಅದನ್ನ ಪ್ರಾರಂಭದಲ್ಲಿ ಹೇಳ್ಬಿಟ್ಟೆ ನಾನು, ಸಾಧನೆ ಬೇರೆ ಸಾರ್ಥಕತೆ ಬೇರೆ ಅಂತ. ಸಾಧನೆ ಎಲ್ಲರೂ ಅವ್ರವ್ರ ಮಿತಿಗಳು, ಸಾಧನೆಗಳು ಎಲ್ಲರದ್ದು ಸಾಧನೆಯೇ. ಆದರೆ ಸಾರ್ಥಕತೆಯನ್ನು ಕಂಡುಕೊಳ್ತಕ್ಕಂಥದ್ದು ನಿಮ್ಮ ಮುಂದೆ ಕೂತು ಮಾತಾಡ್ತಿರುವಾಗ ನನಗೆ ಒಬ್ಬರು ವೈದ್ಯರ ಹತ್ರ ಕುಳಿತು ಮಾತಾಡ್ದಂಗೆ ನನಗೆ ಅನಿಸ್ತಾ ಇಲ್ಲ. ಯಾರೋ ಒಬ್ಬರು ಸಿದ್ಧಾಂತಿಗಳು ಕೂತಿದ್ದಾರೆ, ಜೀವನ ಮೌಲ್ಯಗಳನ್ನು ಅರ್ಥ ಮಾಡಿಸ್ತಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಹೇಳ್ತಾ ಇದೆ, ನನಗೆ ಅನ್ನಿಸ್ತು. ಇದು ನಿಜವಾಗ್ಲೂ ಒಬ್ಬರು ವೈದ್ಯರು ಮಾಡಬೇಕಾಗಿರ್ತಕ್ಕಂಥ. ನಾನು ಅದೇ ಹೇಳಿದೆ, ನಮ್ಮಲ್ಲಿ ನೋಡಿ, ನಾನು ಟೀಚ್ ಮಾಡ್ಬೇಕಾರೆ ಕಾಲೇಜಲ್ಲಿ ಅವತ್ತು ನಾನು ಹೇಳಿದ್ನೋ ಬಿಟ್ಟು ಗೊತ್ತಿಲ್ಲ, ಸ್ಟೂಡೆಂಟ್ಸ್ ಮೇ ಡಿಫರ್, ಬಟ್ ನಾವು ಹೇಳೋದೇನು ಅಂದ್ರೆ, ಒಬ್ಬ ವೈದ್ಯನಿಗೆ ಕ್ವಾಲಿಟೀಸ್ ಏನು ಅಂತ. ಒಬ್ಬ ವೈದ್ಯನಿಗೆ ತಾಯಿಯ ಮಮತೆ ಇರ್ಬೇಕಂತೆ, ಹದ್ದಿನ ಕಣ್ಣಿರ್ಬೇಕಂತೆ, ಪ್ರೇಮಿಯ ಆರಾಧನಾ ಗುಣ ಇರ್ಬೇಕಂತೆ, ಆರ್ತರಿಗೆ ಅಯ್ಯೋ ಅನ್ನೋ ಗುಣ ಇರ್ಬೇಕಂತೆ. ಇನ್ನು ಮುಂದುವರೆದು ಹೇಳ್ತೀವಿ, ಬಲ, ಶೌರ್ಯ, ಐಶ್ವರ್ಯ, ಶಕ್ತಿ, ತೇಜಸ್, ಸೌಶೀಲ್ಯ, ಕಾರುಣ್ಯ, ಮಾಧುರ್ಯ, ಕೊನೆಗೆ ಹೇಳ್ತೀವಿ ಆಪ್ತ ಸಖ. ಒಬ್ಬ ವೈದ್ಯ ಅಂಥದ್ದು. ಯಾರ್ಯಾರು ಎಲ್ಲೆಲ್ಲಿ ಸಿಗಾಕೊಳ್ತೀರ ನೋಡ್ಕೊಳ್ಳಿ. ಈ ಜಗತ್ತಿಗೆ ನಿಜಕ್ಕೂ ಒಬ್ಬ ಡಾಕ್ಟ್ರಿಗೆ ಸಿಗುವಂಥ ಒಂದು ದೊಡ್ಡ ಸಾಮಾಜಿಕ ಪ್ರೇರೇಪಣೆ ಇದು. ರೆಲೆವೆನ್ಸಿ ಏನಾದ್ರು ಇದ್ರೆ ಸಮಾಜದಲ್ಲಿ, ಇದು ನಿಮಗೆ ತಂದುಕೊಟ್ಟಿರೋದು, ಇದು ನನಗೆ ಖುಷಿ ತಂದುಕೊಟ್ಟಿರೋದು. ಈ 40 ಲಕ್ಷ ಜನ, ಆ 3,000 ತಾಯಂದರು, ಅವರ ಆರೈಕೆ. ಮತ್ತೆ ನಮ್ಮ ಹತ್ರ ಬರೋವೆಲ್ಲವ ಅಲ್ಲಿ ನಮ್ಮ ಇಲ್ಲಿ ಎಂಥದ್ದು ಸಜ್ಜನರಾವ್ ಸರ್ಕಲ್ ಅಲ್ಲಿ ಮಗಳು ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಬಾಳೆಹಣ್ಣು ಕೊಳ್ತೋಗ್ಬಿಟ್ಟಿದೆ, ಏನ್ ಮಾಡ್ಲಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹಸು ಕೊಡು ಅಂತ. ಅವಳು ವಾಪಸ್ ಬರ್ತಾಳೆ, ಅಪ್ಪ ಹಸು ತಿಂತಾ ಇಲ್ಲ, ಏನ್ ಮಾಡೋದು ಅಂತ. ಐನರ್ ಕಿಚಡು ಅಂತ. ಈ ಐನರ್ ಕಿಚಡು ಕೇಸ್ಗಳೇ ನಮ್ಮ ಹತ್ರಕ್ಕೆ ಬರೋವು. 80% ಇಡೀ ಪ್ರಪಂಚ ಹೋಗಿ ಫೇಲ್ಯೂರ್ ಆಗಿ ಬಂದಿರತಕ್ಕಂಥದ್ದು. ಲಕಿಲಿ ಹೋಮಿಯೋಪತಿ ಅಲ್ಲಿ ಎಕ್ಸೀಡ್ ಆಗಿದೆ. ಹೋಮಿಯೋಪತಿ ಎಂದೂ ಫೇಲ್ ಆಗಲ್ಲ. ಹೋಮಿಯೋಪತಿಯ ಫಾಲೋವರ್ ಫೇಲ್ ಆಗ್ತಾನೆ. ಫೇಲ್ಯೂರ್ ಈಸ್ ನಾಟ್ ಆಫ್ ದ ಸಿಸ್ಟಮ್, ಅದನ್ನು ಫಾಲೋ ಮಾಡ್ತಾ ಇರೋದು ಸಿಸ್ಟಮು. ಹಂಗಾರೆ ವೈಯಕ್ತಿಕವಾಗಿ ಸಾಧನೆ ಮಾಡಿ ನೀವು ಹೇಳ್ದಂಗೆ ಮೇಲೆ ಬಂದರೆ ಅದು ನಿಂದು ಆಗುತ್ತೆ, ಅದ್ರದ್ದು ಆಗುತ್ತೆ. ಈಗ ನಮ್ಮ CR ಚಂದ್ರಶೇಖರ್ ಯಾವುದೋ ನಂದು 50ನೇ ವರ್ಷ ತುಂಬಿದಾಗ ಹೇಳಿದ್ರು, ನೀವೆಲ್ಲ ಅನ್ಕೊಂಡಿರೋದು ಹೋಮಿಯೋಪತಿ ವರ್ಜಿನ್ ಸಬ್ಜೆಕ್ಟು, ಅದಕ್ಕೆ ರುದ್ರೇಶ್ ಮೇಲ್ ಬಂದ್ಬಿಟ್ರು ಅಂತ. ಇಲ್ಲ ರೀ, ಅವ್ರು ಅಲೋಪತಿ ಡಾಕ್ಟರ್ ಆಗಿದ್ರು ಹಿಂಗೆ ಆಗಿರೋರು, ಅವ್ರು ಚಪ್ಪಲಿ ಹೊಲ್ದಿದ್ರು ಬಾಟ ತರ ಹೊಲ್ದಿರೋರು ಅನ್ನೋ ಮಾತನ್ನ ಅವರು ಪಬ್ಲಿಕ್ ಫಂಕ್ಷನ್ ಅಲ್ಲಿ ಹೇಳಿದ್ರು. ಸೊ ಕಾಯ ವಾಚ ಮನಸ ನೀನು ತಗೊಂಡಿರೋದನ್ನ ಮಾಡೋವಂಥದ್ದು ಈ ಜಗತ್ತಿನ ಎಲ್ಲ ದ ಫಿಲಾಸಫಿ ಆಫ್ ಆಲ್ ದ ಫಿಲಾಸಫೀಸ್ ಆನ್ ದ ಅರ್ತ್, ಹಿಂದೂ, ಮುಸ್ಲಿಂ, ಜೈನ, ಅದು ಈಸಾಯಿ ಏನೇನೋ ಹೇಳ್ತೀರಾ, ದಿ ಫಿಲಾಸಫಿ ಆಫ್ ಆಲ್ ದ ಫಿಲಾಸಫೀಸ್ ಆನ್ ದಿ ಅರ್ತ್ ಈಸ್ ನಥಿಂಗ್ ಬಟ್ ಡೂಯಿಂಗ್ ಸೋಷಿಯಲ್ ಗುಡ್. ಫ್ಯಾಂಟಾಸ್ಟಿಕ್. ಸೋಷಿಯಲ್ ಗುಡ್ ಮಾಡೋಕ್ಕೆ ಒಬ್ಬ ಡಾಕ್ಟ್ರಿಗೆ ಸಿಗೋ ಚಾನ್ಸ್ ಇನ್ಯಾರಿಗೆ ಸಿಗುತ್ತೆ ಅಲ್ವೇ? ಖಂಡಿತವಾಗ್ಲು ಖಂಡಿತವಾಗ್ಲು ಖಂಡಿತ. ಎಂಥದ್ದು ಎಂತೆಂಥ ಜನಗಳು ನೋಡ್ತೀನಿ, ಎಂತೆಂಥ ದಿಗ್ಧಂತಿಗಳು ನೋಡ್ತೀನಿ, ಎಂತೆಂಥ ಪಂಡಿತರು, ಪಾಮರರು, ಎಂತೆಂಥವ್ರು ನೋಡ್ತೀನಿ ರೀ. ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನಾನೇನಾದ್ರು ಹಿಂಗಾಗಿದ್ರೆ ಅದಕ್ಕೆ ನನ್ನ ಎಲ್ಲ ಪೇಷಂಟ್ಸ್ಗೆ ಒಂದು ಸಾದರ ನಮನಗಳನ್ನ ಸಲ್ಲಿಸ್ತೀನಿ. ಒಬ್ಬೊಬ್ಬನು ಒಂದೊಂದು ಬುದ್ಧಿ ಕಲಿಸೋಗಿದ್ದಾನೆ ನನಗೆ. ಸರ್ವರೊಳೊಂದೊಂದು ಗಲಿತು ವಿದ್ಯಾದ ಪರ್ವತ ಅಂತ ಹೇಳಲ್ಲ, ಅವ್ರು ನನ್ನನ್ನು ಬದಲಾಯಿಸಿದ್ದಾರೆ. ಮೊನ್ನೆ ಒಬ್ಬ ಮನುಷ್ಯ ಬಂದ, ದೊಡ್ಡ ಮನುಷ್ಯ, ವೆರಿ ಗ್ರೇಟ್, ದುಡ್ಡು ಒಳ್ಳೆ ಹೆಸರು ಮಾಡಿದ್ದಾನೆ. ಡಾಕ್ಟ್ರೇ, ಈ ನಡುವೆ ಮನೆಗೆ ಹೋದ್ರೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ಒಂದಾಗ್ಬಿಟ್ಟಿದಾರಲ್ಲ ಡಾಕ್ಟ್ರೆ, ನಾನು ಹೋದ್ ಕೂಡಲೇ ಅಪ್ಪ ಬಂದ ಅಂತಾರೆ, ಎಲ್ಲ ಸುಮ್ಮನಾಗ್ಬಿಡ್ತಾರೆ. ಅಂದ್ರೆ ನಾನು ಯಾರೋ ಒಬ್ಬ ಏಲಿಯನ್ ಥರ ಆಗೋಗ್ಬಿಟ್ಟೆ. ನನ್ನನ್ನು ಬೇರೆನೇ ಮಾಡ್ಬಿಟ್ಟಿದ್ದಾರೆ ಮನೇಲಿ. ತಾಯಿ ಮಕ್ಕಳು ಒಂದು, ನಾನೊಬ್ಬ ಒಂದು. ನಾನು ಹೋದ್ ಕೂಡಲೇ ಮತ್ತೆ ಖುಷಿ ಪಡ್ತಾರೆ. ಈ ಬೇಳೆಕಾಳಿಗೆ ನಾನು ನನ್ನ ಸರ್ವಸ್ವವನ್ನು ದುಡಿದು ತ್ಯಾಗ ಮಾಡಿ ಇಷ್ಟೆಲ್ಲ ಮಾಡಿ ನನ್ನ ಹೆಂಡತಿ ಮಕ್ಳಿಗೆ ಹಾಕಿರಿ, ಇವತ್ತು ಹಿಂಗೆ ಮಾಡ್ತಾರಲ್ರಿ ಅಂದೆ. ಇನ್ನೊಂದು ದಿವಸ ಹೆಂಡತಿ ಬಂದ್ಲು, ಅವಳು ಅಪ್ ಟು ಡೇಟ್ ಅಮ್ಮಯ್ಯ, ಏನ್ರಿ ಪಾಪ ನಿಮ್ಮ ಯಜಮಾನ್ರು ಇಷ್ಟೆಲ್ಲ ಮಾಡಿ ಹಿಂಗಂತಾರಲ್ರಿ ಅಂದೆ. ನಿಮಗೆ ಗಂಡಸ್ರ ಬುದ್ಧಿ ಗೊತ್ತಿಲ್ವಾ ಅಂದ್ಲು.
ಅವನು ಕೇಳಿದ್ರೆ ನಿಮ್ಗೆ ಹೆಂಗಸ್ರು ಬುದ್ಧಿ ಗೊತ್ತಿಲ್ವಾ ಅಂತ. ನನಗೆ ಇಬ್ಬರದು ಗೊತ್ತು, ಹೇಳು ಅಂದೆ. ನಾನು ಹಂಗಿಲ್ಲ ಡಾಕ್ಟ್ರೆ, ಅವ್ರೇನೋ ಸುಮ್ಮನೆ ಏನೇನೋ ಅಂದ್ಕೊಂಡ್ಬಿಡ್ತವೆ. ವಯಸ್ಸಾಯ್ತಲ್ವಾ, ವಯಸ್ಸಾಯ್ತಲ್ವಾ, ಮನೇಲಿ ಮಕ್ಕಳು ಮದುವೆ ಮಾಡಿದ್ಮೇಲೆ, ಹೆಂಡತಿ ಎಲ್ಲ ಕಾಮನೆಗಳನ್ನು ಪೂರೈಸಿದ ಮೇಲೆ, ಎಲ್ಲ ವಾಂಟ್ಸ್ಗಳು ನೀಡ್ಸ್ಗಳು ಎಲ್ಲ ಪರಿಪೂರ್ಣ ಆದಮೇಲೆ ಗಂಡಸು ಆ ಮನೆಗೆ ಬೇಡ ರೀ. ಅಯ್ಯೋ ದೇವ್ರೆ, ಗಂಡಸು ಬೇಡ ಆ ಮನೆಗೆ. ಅದನ್ನು ಅವರು ಬಿಹೇವಿಯರ್ಸಲ್ಲಿ ವ್ಯಕ್ತ ಮಾಡ್ತಾರೆ. ಆ ಗಂಡಸು ಅದೆಷ್ಟು ನೊಂದ್ಕೊಂತಾನ್ರಿ, ಎಷ್ಟು ಸತ್ತಾರೆ ಈ ಫ್ಯಾಮಿಲಿಗೋಸ್ಕರ. ಯಾಕೆ ಏನು ಅನ್ನೋದು ನಾನು ಇಲ್ಲಿ ಯಾರನ್ನು ಜಡ್ಜ್ ಮಾಡ್ತಾ ಇಲ್ಲ, ವಾಸ್ತವ ಪ್ರಜ್ಞೆನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೂಪರ್. ಅವಳಿಗೆ ಕೇಳಿದೆ ಒಂದು ಪ್ರಶ್ನೆ, ನಾನು ನಿಮ್ಗೊಂದು ಟೆಸ್ಟ್ ಕೊಡ್ತೀನಿ, ಇದರಲ್ಲಿ ನೀವೇನು ಪಾಸ್ ಆಗ್ತಿರೋ ಇದ್ರ ಮೇಲೆ ನಾನು ನೀವ್ಯಾರು ಅಂತ ಹೇಳ್ತೀನಿ ಹಿಂದೆ. ಹೇಳಿ ಡಾಕ್ಟ್ರೆ ಅಂದೆ. ನೀವು ನಿಮ್ಮ ಯಜಮಾನರು ನಿಮ್ಮ ಮಗ 3 ಜನ 10ನೇ ಫ್ಲೋರಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಿ. ಇದ್ದಕ್ಕಿದ್ದಂಗೆ ಗಾಳಿ ಮಳೆ ಬಂದು ನಿಮ್ 3 ಜನನು ಕೊಚ್ಕೊಂಡು ಹೋಯ್ತು. ನಿಮಗೆ ಒಂದು ಐರನ್ ರಾಡ್ ಸಿಕ್ಬಿಡ್ತು, ನೀವು ಹಿಡ್ಕೊಂಡ್ಬಿಟ್ರಿ. ನಿಮ್ ಗಂಡ ಮತ್ ಮಗ ಮೂಲೆಯಲ್ಲಿ 3 ಬೆರಳಲ್ಲಿ ನಿಂತ್ಕೊಂಡು ತೂಗಾಡ್ತಾ ಇದ್ದಾರೆ. ಇನ್ನು 30 ಸೆಕೆಂಡಲ್ಲಿ ಅವರಿಬ್ರು ಸತ್ತೋಗ್ತಾರೆ. ನಿಮಗೆ ಒಬ್ಬರನ್ನ ಉಳಿಸ್ಬೋದು, ನೀವೊಂದು ಕೈಲಿ ಹಿಡ್ಕೊಂಡಿದ್ದೀರಾ, ಯಾರನ್ನ ಉಳಿಸ್ತೀರಾ ಅಂದೆ. ಆಬ್ವಿಯಸ್ಲಿ ಮಗ ಅಲ್ವಾ ಡಾಕ್ಟ್ರೆ ಅಂದ್ಲು. ಅದಲ್ಲ ಮಜಾ. ಇನ್ನೊಂದು ಕಪಲ್ಗೆ ಇದೇ ಪ್ರಶ್ನೆ ಕೇಳಿದೆ. ಅವಳು ಮಗ ಅಂದ್ಲು, ಬಟ್ ಅವಳು ಏನು ಹೇಳಿದ್ಲು ಗೊತ್ತಾ, ಯಾಕೆ ಮಗ ಅಂದರೆ ನಮ್ದೆಲ್ಲ ಜೀವನ ಆಗೋಯ್ತಲ್ಲ ಡಾಕ್ಟ್ರೆ, ಆ ಮಕ್ಕಳಾರು ಬದುಕಿರ್ಲಿ ಅಂತ. ಇವಳೇನು ಹೇಳಿದ್ಲು ಗೊತ್ತಾ, ಡಾಕ್ಟ್ರೆ ಅಲ್ಲ ವೈ ನಾಟ್ ಹಸ್ಬೆಂಡ್ ಅಂದೆ. ಅವಳು ಹೇಳೋದು, ಡಾಕ್ಟ್ರೆ ಎಷ್ಟೇ ಆದ್ರೂ ಗಂಡ ನನಗೆ ಪರಕೀಯ ಅಲ್ವಾ, ಅಯ್ಯೋ ಮಗ ನಂದೇ ಪ್ರಾಡಕ್ಟ್ ಅಲ್ವಾ ಡಾಕ್ಟ್ರೆ. ಅವಳು ಟ್ರೂತನ್ನು ಹೇಳ್ಬಿಟ್ಲು. ನಾನು ಹೇಳಿದೆ, ತಾಯೇ ನೀನು ನಿಜವಾಗ್ಲೂ ನನ್ನ ಕಣ್ಣು ತರಿಸ್ಬಿಟ್ಟೆ ಇವತ್ತು ಅಂತ. ಸೊ ಹ್ಯೂಮನ್ ಬಿಹೇವಿಯರ್ಸನ್ನು ಅರ್ಥ ಮಾಡ್ಕೊಳ್ಳೋದು, ಕಾಯಿಲೆಯ ಎಲ್ಲ ಮೂಲ ಮನಸ್ಸು. ಮನಸ್ಸು, ಬುದ್ಧಿ, ದೇಹ ಸಾಂಗತ್ಯ ಸಾಮರಸ್ಯದಲ್ಲಿ ಕೆಲಸ ಮಾಡಬೇಕು. ಎಲ್ಲೇ ಊನಾದರೂ ಇನ್ನೊಂದು ಕಡೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳಿ, ನಿಮ್ಮ ಚಿಂತನೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಕೇಡು ಬಯಸಬೇಡಿ, ಕೇಡೆಣಿಸದ ನಡೆ, ಕೇಡ ನರಿಯದ ನುಡಿ. ಸುಖವಾಗಿ ಬದುಕಿ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪನ ಆಲಿಸಿದವರ್ ಮಾನಿಸರೇ ಮಾನಿಸರ್ ಅಂತ. ತ್ಯಾಗ ಅಂದರೆ ತ್ಯಾಗ, ಭೋಗ ಅನುಭವಿಸಿ. ಚಾಗದ ಭೋಗದ ಗೇಯ ಅಂದರೆ ಸಂಗೀತ, ಗೋಷ್ಠಿ ಮೀಟಿಂಗ್ಸು. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪಿನ. ಹಕ್ಕಿಗಳ ಚಿಲಿಪಿಲಿ ಬೆಳಗ್ಗೆ ಹೊತ್ತು ಕೇಳದೆ ಹೋದ್ರೆ ನೀವು ಯಾವ ಸೀಮೆ ಮನುಷ್ಯರ್ರಿ. ಮಾನಿಸರೇ ಮಾನಿಸರ್ ಅಂತಾನೆ. ಸುಖವಾಗಿ ಬದುಕೋಕೆ ಪಂಪ ಅವಾಗಲೇ ಹೇಳ್ಬಿಟ್ಟ. ಎಷ್ಟು ಚೆನ್ನಾಗಿ ಹೇಳ್ದ. ಈಗ ಅವಳು ಯಾರೋ ಎಂಥದ್ದು ಅವಳು ಯಾರೋ 4 ವರ್ಷದ ಮಗನ ಸೂಟ್ ಕೇಸಾಗೆ ಕೊಲೆ ಮಾಡಿ ತುಂಬಿಕೊಂಡು ಗೋವಾದಿಂದ ಇಲ್ಲಿ ತಂದ್ಲಲ್ರಿ. ಈಗೆಲ್ಲ ಅದೊಂದು ಕಾಂಪಿಟೇಷನ್, ಈಗ ತುಂಡು ಮಾಡ್ತಕ್ಕಂಥದ್ದು, ಫ್ರಿಡ್ಜಲ್ಲಿ ಇಡುವಂಥದ್ದು ವಿಕೃತಿ ಯಾವ ಮಟ್ಟಕ್ಕೆ ಬಂದಿದ್ದೀವಿ. ಇಲ್ಲ, ಮನುಷ್ಯ ಅಸಹನೀಯ ಸ್ಥಿತಿಗೆ, ಅವಿಶ್ರಾಂತ ಸ್ಥಿತಿಗೆ, ಬೇರೆಯವರನ್ನ ಸಹಿಸದೇ ಇರೋ ತತಿಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ. ಏರಿ ನೀರಂಬುಡೆ ಬೇಲಿ ಕೆಯ್ಯ ಮೇವುಡೆ. ತಾಯಿ ತನ್ನ ಮಗುವಿಗೆ ಎದೆ ಹಾಲಿನ ವಿಷ ಉಣಿಸೊಡೆ. ದಾರಿ ಮನೆಯಲ್ಲಿ ಕಳುವೊಡೆ. ಯಾರಿಗೆ ದೂರಲ್ಲಯ್ಯ ಕೂಡಲ ಸಂಗಮ ದೇವ ಅಂತಾಳೆ ಅಕ್ಕ. ಅವಳು 17 ಶತಮಾನ 12ನೇ ಶತಮಾನದಲ್ಲಿ ಹೇಳಿದ್ದು. ನಾವು 21ನೇ ಶತಮಾನದಲ್ಲಿದ್ದೀವಿ. ನಾವು ಯಾವ ರೀತಿ ಕಮ್ಮಿ ಆಗಿದ್ದೀವ್ರಿ? ಏನಿಲ್ಲ. ಸೊ ಕೊನೆಯದಾಗಿ ಯಾರು ಏನು ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ಬೇಡ. ಊರಲ್ಲೆಲ್ಲ ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ನಾನು ನಮ್ಮ ಮನೇಲಿ ಮಾಡಲ್ಲ. ನೀವೆಲ್ಲರೂ ಆ ನಿರ್ಧಾರವನ್ನು ಮಾಡ್ಬೋದು. ಊರಲ್ಲೆಲ್ಲ ಲಂಚ ನಡೀತಾ ಇರ್ಬೋದು, ಊರಲ್ಲೆಲ್ಲ ಸುಳ್ಳುಗಾರಿಕೆ ನಡೀತಾ ಇರ್ಬೋದು, ಊರಲ್ಲೆಲ್ಲ ಮನುಷ್ಯರು ಕೆಟ್ಟದಾಗಿ ಬದುಕ್ತಾ ಇರ್ಬೋದು. ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ನೀನು ನೆಟ್ಟಿಗೆ ಬದುಕು. ಎಲ್ಲ ಒಂಟಿ ಬದುಕರು ಮನೆಯೊಳಗೆ ಗೋಡೆ ಸಾವಿರಾರು. ಅಯ್ಯೋ ಮನೆಯಲ್ಲೇ ಒಂದು ಮನೆಗೆ ಹೋಗ್ತೀನಿ, 3 ಜನ ಕೂತಿದ್ದಾರೆ, ಬಾಗಿಲು ತೆಗೆದ್ಬಿಟ್ಟಿದೆ, 3 ಜನನು ಯಾರು ನೋಡ್ತಾ ಇಲ್ಲ, ಇದು ಹಿಡ್ಕೊಂಡು ಕೂತಿದ್ದಾರೆ. ಸೊ ಈಗ ಅದೇ ಸರ್ವಸ್ವ. ಇನ್ಫಾರ್ಮೇಷನ್ ಕ್ಯಾನ್ ನಾಟ್ ಬಿಕಮ್ ನಾಲೆಡ್ಜ್. ಈಗಿನ ಯುವಜನತೆ ಕೂಡ ಎಲ್ಲಿ ದಾರಿ ತಪ್ಪು ಹೋಗ್ತಾರೆ ಮುಂದೆ ಒಂದು ದಿವಸ ಅಂದರೆ, ನನ್ನ ಹತ್ರ ಎಲ್ಲ ಇನ್ಫಾರ್ಮೇಷನ್ ಇದೆ. ಈಗ ನಿಮ್ಮ ಕ್ಯಾಮ್ರಾ ಬಗ್ಗೆ ಬರಿಬೇಕಾ, ಅದು ಚಾಟ್ GPT ತೆಗೆದು ಬರಿತೀನಿ. ಡಾಕ್ಟರ್ ಬಗ್ಗೆ ಬರಿಬೇಕಾ, ಬರಿತೀನಿ. ರಾಜನ್ ಬಗ್ಗೆ ಬರಿಬೇಕಾ, ಬರಿತೀನಿ. ಎಲ್ಲ ಇದೆ. ಇನ್ಫಾರ್ಮೇಷನ್ ಕ್ಯಾನ್ ನಾಟ್ ಬಿಕಮ್ ನಾಲೆಡ್ಜ್.
ನಾಲೆಡ್ಜ್ ಕ್ಯಾನ್ ನಾಟ್ ಬಿಕಮ್ ವಿಸ್ಡಮ್. ಸೂಪರ್. ವಿಸ್ಡಮ್ ಕ್ಯಾನಾಟ್ ಬಿಕಮ್ ಎ ಫ್ಯಾಕ್ಟ್. ಕೊನೆಗೆ ಟ್ರೂತ್ ಈಸ್ ಯುವರ್ ಬಿಲೀಫ್. ಸತ್ಯ ನಿನ್ನ ನಂಬಿಕೆ. ಫ್ಯಾಕ್ಟ್ಸ್ ಆರ್ ರಿಯಲ್. ನಡೀತಾ ಇರೋ ಸತ್ಯ ರೀ. ನೀನು ಸುಮ್ಮನೆ ಪುಂಕ ರಾಮಾಯಣ ಮಹಾಭಾರತ ನಮ್ಮ ದೇಶದಲ್ಲಿ ಹಂಗಿದ್ದು, ಚಾಣಕ್ಯ ಹಿಂಗಿದ್ದ, ಇದು ಎಂಥದ್ದು ಸಾಲು ಸಾಲು ಇದು ಹಾಕ್ಕೊಂಡು ಮಾರ್ತಾಯಿದ್ರು, ರೋಡಲ್ಲೇ ಚಿನ್ನ ಬೆಳ್ಳಿ ಹಾಕ್ಕೊಂಡು ಮಾರ್ತಾಯಿದ್ರು. ತಿನ್ನಕ್ಕಿಟ್ಟಿಲ್ಲ ನನ್ನ ಮಕ್ಳಿಗೆ. ನಮಗೆ ಯಾರಿಗ್ರಿ ಕತೆ ಹೇಳ್ತೀರಾ? ನಾನು ಹೇಳೋದು ಒಂದು ತಲೆಮಾರು ಬದಲಾಗುವಂತಹ ವ್ಯಕ್ತಿ ಎಲ್ಲಿದ್ದಾರೆ ಇವತ್ತು ರೋಲ್ ಮಾಡಲು? ಕರೆಕ್ಟ್. ಯಾರನ್ನು ನಾವು ರೋಲ್ ಅಂತ ತಗೋಬೇಕು? ನನಗೆ ಇವ್ರಂಗೆ ಬದುಕಬೇಕು ಅಂತ ಆಸೆ ಇದೆಯಪ್ಪ. ಎಲ್ಲಿದ್ದಾರೆ ರೋಲ್ ಮಾಡಲು? ವೇರ್ ಆರ್ ದ ರೋಲ್ ಮಾಡಲ್ಸ್ ಇನ್ ಸೊಸೈಟಿ? ಅದು ನಮ್ಮ ಕೊರತೆ ಇರೋದು. ಆಯಿತು, ನೀವೇ ರೋಲ್ ಮಾಡಲಾಗಿ ಬೇರೆ ಯಾರನ್ನೋ ಯಾಕೆ ರೋಲ್ ಮಾಡಲಾಗ್ತೀರಾ? ಐ ಥಿಂಕ್ ವಿತ್ ದಿಸ್ ನೀವು ಬಿಟ್ಟರೆ ನಾನು ಮಾತಾಡ್ತಾನೆ ಇರ್ತೀನಿ. ನಮಸ್ಕಾರ. ಒಬ್ಬರು ವೈದ್ಯ ಋಷಿಯೊಂದಿಗೆ ಮಾತನಾಡೋದ ಅನುಭವ ಆಗಿದೆ ನನಗಂತೂ. ಅಂದರೆ ಕೇವಲ ವೈದ್ಯರು ಅಂತಂದರೆ ವೈಜ್ಞಾನಿಕವಾಗಿ ಮಾತಾಡ್ತಕ್ಕಂಥದ್ದಲ್ಲ, ಅದನ್ನು ಮೀರಿದಂತಹ ಜೀವನ ದರ್ಶನವನ್ನು ಇವತ್ತು ನಮ್ಮ ವೀಕ್ಷಕರಿಗೆ ಈ ಸಂವಾದದಲ್ಲಿ ಮಾಡಿಕೊಟ್ಟಿದ್ದೀರಿ. ನನ್ನ ಉದ್ದೇಶ ಇಷ್ಟೇ, ಇದು ಕೇವಲ ಕೇಳಿ ಬಿಡುವಂಥದ್ದಲ್ಲ, ಅಳವಡಿಸಿಕೊಳ್ತಕ್ಕಂಥ ನೀತಿಗಳು, ಅಳವಡಿಸಿಕೊಳ್ಳುವಂಥ ಸರಳವಾಗಿರ್ತಕ್ಕಂಥ ಸಿದ್ಧ ಸೂತ್ರಗಳು. ವೀಕ್ಷಕರೇ, ಇದಾಗಿತ್ತು ಸಮುದ್ರ ಮಂಥನ. ಇದೆಲ್ಲವೂ ಕೂಡ ಕೇಳಿ ಮರೆತು ಬಿಡುವಂತಹದಲ್ಲ, ಎದೆಯಲ್ಲಿ ಉಳಿಸಿಕೊಳ್ಳುವಂತಹ ದಾಖಲೆಗಳು. ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.